ಹಾಯ್ ಹಲೋ ನಮಸ್ಕಾರ. ಎಲ್ಲ ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ತುಂಬ 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 ಸ್ಪೆಷಲ್ ಇವೆಂಟ್. ನನ್ನ ಮಗಳ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತದೆ ಅವ್ರ ಸ್ಕೂಲಲ್ಲಿ. ಕಾಂಪಿಟೇಷನ್ ಅನ್ನೋದಕ್ಕಿಂತ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ. ಸೊ ನಾನು ಅವಳನ್ನ ರೆಡಿ ಮಾಡಬೇಕು. ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡ್ಬೋದು ನೀವು. ಆ್ಯಂಡ್ ಅದ್ರ ಜೊತೆಗೆ ಅವಳ ಒಂದು ಸ್ಕೂಲಿನ ಒಂದು ಸಣ್ಣ ಪುಟ್ಟ ಗ್ಲಿಮ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಹೋಗಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳನ್ನ ನಾನು ರೆಡಿ ಮಾಡ್ತೀನಿ. ಹೇಗೆ ರೆಡಿ ಮಾಡ್ತೀನಿ ಅಂತ ನೀವು ಕೂಡ ಕ್ಯೂರಿಯಸಲ್ಲಿ ನೋಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಕಥೆಗಳನ್ನೂ ಕೂಡ ನಾನು ಹೇಳ್ತೀನಿ. ಹೋಗಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್. ಓಕೆ, ನಾನೊಂದು ವಿಷಯ ಹೇಳೋದು ಮರ್ತೆ. ಏನು ಗೊತ್ತಾ, ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣ ರಾಧೆ ರುಕ್ಮಿಣಿ, ಸೊ ಈ ಆಪ್ಷನ್ಸ್ ಮಾತ್ರ ನನಗಿರೋದು. ಸೊ ನಾನು ಹಬ್ಬಕ್ಕೆ ಒಳಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡ್ರೆಸ್ ತಂದಿದ್ದೆ. ಸೊ ಅದರಲ್ಲೇ ರಾಧೆ ರುಕ್ಮಿಣಿ ಥರ ಏನಾದರೂ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಅಯನ್ ಮಾಡ್ಕೋತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಅವಳು ರೆಡಿ ಮಾಡಬೇಕಂದ್ರೆ ತುಂಬ ಕಿರಿಕಿರಿ ಮಾಡಿದ್ಲು. ಹೋಪ್ ಇವತ್ತೇನೂ ಆಗಲ್ಲ ಆ ಥರ ಅಂತ ಅನ್ಕೋತೀನಿ. ಸೊ ಖುಷಿಯಿಂದ ರೆಡಿ ಆದರೆ ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗಾಗಿ ಕಾಣಿಸ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ನನಗಿದೆ. ಸೊ ನೋಡೋಣ, ಲೆಟ್ಸ್ ಸ್ಟಾರ್ಟ್. ಇದು ಅವಳಿಗೆ ತಂದಿರೋ ಅಂಥ ಡ್ರೆಸ್ಸು. ಸೊ ಒಂದ್ಸಲ ಯೂಸ್ ಮಾಡಿದ್ಲು, ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಅಂದ್ಬಿಟ್ಟು ಅಯನ್ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡ್ರೆಸ್ಸು. ಲಾಸ್ಟ್ ಟೈಮ್ ಅವಳಿಗೆ ಕೃಷ್ಣನ್ ಡ್ರೆಸ್ ಹಾಕಿದ್ದೆ. ಈ ಸಲ ರಾಧೆ ಅಥವಾ ರುಕ್ಮಿಣಿ ಥರ ಡ್ರೆಸ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೆ. ಸೊ 2-3 ಡೇಸಿಂದ ಅವಳು ಸ್ಕೂಲ್ಗೆ ಹೋಗಿರಲಿಲ್ಲ. ಸೊ ಇವಾಗ ಒಂದು ಫಂಕ್ಷನ್ ಥರ ನಡೀತಾ ಇರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಅವಳಿಗೆ. ಅವಳ ಜೊತೆ ಆಟ ಆಡ್ಕೊಂಡು ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಅನ್ಸುತ್ತೆ ನಾವು ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯೂಶಲಿ ನಾನು ಅವಳಿಗೆ ಮೇಕಪ್ ಮಾಡಲ್ಲ, ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಲೊಕೇಶನ್ ಆಗಿರೋದ್ರಿಂದ ಅವಳನ್ನ ರೆಡಿ ಮಾಡಬೇಕು ಅಂತ ಲೈಟಾಗಿ ಮೇಕಪ್ ಮಾಡ್ತಾ ಇದ್ದೀನಿ, ಜಾಸ್ತಿ ಏನು ಮಾಡ್ತಾ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ಈ ಸಲ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ದಿನ ಕೃಷ್ಣ ಜನ್ಮಾಷ್ಟಮಿ ಜೊತೆಗೆ ಕಾಳಿ ಜಯಂತಿ ಕೂಡ ಬಂದಿದೆ. ಸೊ ಯಾರ್ಯಾರೆಲ್ಲ ಸಿದ್ಧಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ದಿನ ತುಂಬಾನೇ ಸೂಕ್ತ ಅಂತ ಹೇಳ್ಬೋದು. ಕೃಷ್ಣ ಜನ್ಮಾಷ್ಟಮಿ ಬರೀ ಕೃಷ್ಣ ಜನ್ಮಾಷ್ಟಮಿ ಅಂತಾನೆ ಅಲ್ಲ, ಗೋಕುಲಾಷ್ಟಮಿ ಅಂತ ಕೂಡ ಕೆಲವೊಂದು ಜಾಗದಲ್ಲಿ ಕರೆಯಲಾಗುತ್ತೆ. ಸೊ ಈ ಒಂದು ದಿನ ಕೃಷ್ಣನ ಜನ್ಮವಾಗಿದ್ದ ದಿನ ಅಂತಾನೆ ಹೇಳ್ಬೋದು. ಸೊ ದೇವಕಿಯ 8ನೇ ಮಗು ಕೃಷ್ಣ ಎಲ್ಲರಿಗೂ ಕೂಡ ಗೊತ್ತು. ಈ ಒಂದು ದಿನ ಅಂದರೆ 8ನೇ ದಿನದ ಭಾದ್ರಪದ ದಿನದಂದು ಕೃಷ್ಣನ ಒಂದು ಜನನವಾಯಿತು ಅಂತ ನಾವೆಲ್ಲ ಕಥೆಗಳಲ್ಲೂ ಕೂಡ ಕೇಳಿದ್ದೀವಿ. ಈ ಒಂದು ದಿನ ಬರೀ ದೇವ್ರ ಪೂಜೆ ಅಲ್ಲ, ಅದ್ರ ಜೊತೆಗೆ ನಮ್ಮ ಮನೇಲಿರೋ ಮಕ್ಕಳಿಗೆ ಕೃಷ್ಣ ರಾಧೆ ವೇಷ ಹಾಕಿ ಆ ಕೃಷ್ಣನ ಆ ಮಕ್ಕಳ ರೂಪದಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ ಅದಕ್ಕಿಂತ ಹೆಚ್ಚಿನ ಖುಷಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಕೃಷ್ಣನ ಒಂದೊಂದು ಕಥೆಗಳು ಕೂಡ ಒಂದೊಂದು ನೀತಿಯನ್ನ ಹೇಳುತ್ತೆ, ಒಂದೊಂದು ಧರ್ಮವನ್ನ ಎತ್ತಿ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಒಂದು ಕಥೆಯನ್ನು ಕೇಳಿದೆ. ಆ ಕಥೆ ನನಗೆ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಪ್ರಾಬಬ್ಲಿ ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಈ ಕಥೆ ಸಹಜವಾಗಿ ನೀವೆಲ್ಲೂ ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರೂ ಹೇಳಿರೋದಕ್ಕಿಂತ ಈ ಒಂದು ಕಥೆ ವಿಭಿನ್ನವಾಗಿದೆ. ಸೊ ಕೇಳಿ, ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಕೃಷ್ಣ ದುರ್ಯೋಧನನ್ನ ಮೀಟ್ ಮಾಡೋಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಸೊ ಸಾರಥಿ ಏನು ಮಾಡ್ತಾನೆ, ಸಾರಥಿ ಕೃಷ್ಣನ ಒಂದು ಅಂತಃಪುರದ ಹತ್ರ ಬಂದು ಕಾಯ್ತಾ ಇರ್ತಾನೆ. ಅವನು ಬರೋಕ್ಕಿಂತ ಮುಂಚೆ ಕೃಷ್ಣನೇ ಬಂದ್ಬಿಟ್ಟಿರ್ತಿದ್ನಂತೆ ಯಾವಾಗಲೂ ಈಚೆ. ಸಾರಥಿ ಬಂದು ತುಂಬ ಹೊತ್ತಾದರೂ ಕೂಡ ಕೃಷ್ಣ ಹೊರಗಡೆ ಬರಲ್ವಂತೆ. ಸಾರಥಿಗೆ ಅನುಮಾನ ಬರುತ್ತೆ, ಯಾಕೆ ಕೃಷ್ಣ ಇಷ್ಟೊತ್ತಾದರೂ ಹೊರಗಡೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಅಂತಃಪುರಕ್ಕೆ ಹೋಗಿ ಕೃಷ್ಣನ ನೋಡೋಣ ಅಂತ ಹೋಗ್ತಾನಂತೆ. ಕೃಷ್ಣ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೋತಾ ಇರ್ತಾನಂತೆ. ಅಂದರೆ ದಿನನಿತ್ಯ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಲಂಕಾರ ಮಾಡ್ಕೋತಾ ಇರ್ತಾನಂತೆ. ಸಾರಥಿಗೆ ತುಂಬ ಅಂದರೆ
ತುಂಬ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಅವ್ನು ಕೇಳ್ತಾನೆ, ಕೃಷ್ಣ ಇವತ್ತು ಇಷ್ಟೊಂದೆಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀರಲ್ಲ, ಏನು ಕಾರಣ ಅಂತ ಅಂದ್ಬಿಟ್ಟು ಕೇಳ್ತಾರಂತೆ ಅವ್ರಿಗೆ ಕೃಷ್ಣಂಗೆ. ಕೃಷ್ಣ ಹೇಳ್ತಾರಂತೆ, ನಾನಿವತ್ತು ದುರ್ಯೋಧನನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಅಂತಾನೆ ನಾನು ಇಷ್ಟೆಲ್ಲ ರೆಡಿ ಆಗ್ತಾ ಇರೋದು ಅಂತ ಅಂದ್ಬಿಟ್ಟು ಕೃಷ್ಣ ಹೇಳ್ತಾರಂತೆ. ಸಾರಥಿಗೆ ಕೋಪ ಬಂದ್ಬಿಡತ್ತೆ. ದುರ್ಯೋಧನನ್ನ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ನಮ್ಮ ಕೃಷ್ಣ ಅವ್ರ ಜಾಗಕ್ಕೆ ಹೋಗಕ್ಕೆ ಇಷ್ಟೊಂದೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕಾ? ಕೃಷ್ಣ ಇರೋ ಕಡೆ ದುರ್ಯೋಧನ ಬರ್ಬೇಕೇ ಹೊರತು ದುರ್ಯೋಧನ ಇರೋ ಕಡೆ ಕೃಷ್ಣ ಹೋಗ್ಬಾರ್ದಲ್ವಾ ಅಂತ ಕೋಪ ಮಾಡ್ಕೊಂಡು ಕೃಷ್ಣಂಗೆ ಹೇಳ್ತಾನಂತೆ ಸಾರಥಿ. ಕೃಷ್ಣ, ದುರ್ಯೋಧನ ನಿಮ್ಮನ್ನ ನೋಡಕ್ಕೆ ಇಲ್ಲಿಗೆ ಬರ್ಬೇಕೇ ಹೊರತು ನೀವೆಲ್ಲಿಗೆ ಹೋಗ್ಬಾರ್ದು, ಅಲ್ಲದೆ ಇಷ್ಟೊಂದೆಲ್ಲ ರೆಡಿ ಆಗ್ತಾ ಇದ್ದೀರಾ, ಇದ್ರ ಕಾರಣ ಏನು ಅಂತ ನನಗೆ ಗೊತ್ತಾಗಿಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಅವರ ರೀತಿಯಲ್ಲೇ ಮಾತಾಡಿದಾಗ ಮಾತ್ರನೇ ಕೆಲವೊಂದು ವಿಚಾರಗಳು ಅರ್ಥ ಆಗೋದು ಅಂತ ಹೇಳ್ತಾರಂತೆ. ಸಾರಥಿಗೇನೋ ಅರ್ಥ ಆಗತ್ತೆ, ಆದರೂ ಕೂಡ ಸಾರಥಿ ಇನ್ನೊಂದು ಸಲ ಹೇಳ್ತಾನೆ, ಕೃಷ್ಣ ಆದರೂ ಕೂಡ ನೀವು ಅಲ್ಲಿ ಹೋಗೋದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಒಂದು ಮಾತು ಹೇಳ್ತಾರಂತೆ, ಕತ್ತಲು ಎಲ್ಲಿರುತ್ತೋ ಅಲ್ಲಿ ಬೆಳಕು ಹೋಗ್ಬೇಕೇ ಹೊರತು ಬೆಳಕಿರೋ ಕಡೆ ಕತ್ಲು ಬರಲ್ಲ ಅಂತ ಹೇಳ್ತಾರಂತೆ. ಈ ಒಂದು ಕತೆ ನನಗೆಷ್ಟು ಇಷ್ಟ ಆಯಿತು ಅಂತ ಅಂದರೆ, ನಾನು ಪದೇ ಪದೇ ಹೋಗಿ ಈ ಒಂದು ಕಥೆನ ಕೇಳ್ತಾನೆ ಇರ್ತೀನಿ, ಓದ್ತಾನೆ ಇರ್ತೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದೇ ರೀತಿ ಸಾಕಷ್ಟು ಕತೆಗಳಿದೆ, ಹೇಳ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ಅವಳ ಸ್ಕೂಲಲ್ಲೂ ಕೂಡ ಸಾಕಷ್ಟು ಜನ ಮಕ್ಕಳು ರೆಡಿ ಆಗಿದ್ದಾರೆ. ಹೇಗೆ ರೆಡಿ ಆಗಿದ್ದಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದನ್ನೂ ಕೂಡ ತೋರಿಸ್ತೀನಿ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಕತೆಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬಾರ್ದು. ಯೂಶ್ವಲಿ ಅವಳಿಗೆ ಮೇಕಪ್ಪೇ ಮಾಡಲ್ಲ, ಬಟ್ ಇವತ್ತು ಕೃಷ್ಣಾಷ್ಟಮಿ ಆಗಿರೋದ್ರಿಂದ ಅವಳಿಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅಲ್ಲಿರೋ ಮಕ್ಕಳು ಕೂಡ ತುಂಬ ಮುದ್ದಾಗಿ ಕಾಣ್ತಾ ಇರ್ತಾರೆ. ಇವಳು ಕೂಡ ರೆಡಿಯಾಗಿ ಹೋದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಮಕ್ಳಿಗೆ ಹೊಸದೇನಾದರೂ ಮಾಡ್ತಾನೆ ಇದ್ರೆ ಅಥವಾ ಹೊಸದೇನಾದರೂ ಕಲಿತಿದ್ರೆ ನೋಡ್ತಿದ್ರೆ ಎಷ್ಟು ಖುಷಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಹುಟ್ಟಿದಾಗಿಂದ ಕೊನೆಯವರೆಗೂ ಕೃಷ್ಣನ ಕತೆಗಳನ್ನ, ಸಂಕಷ್ಟಗಳನ್ನ, ಆ ಸಂಕಷ್ಟಕ್ಕೆ ಸಿಕ್ಕಿರುವಂಥ ಪರಿಹಾರನ ಧರ್ಮದ ರೀತಿಯಲ್ಲಿ ಪಾಲನೆ ಮಾಡಿದಂಥ ರೀತಿನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕೃಷ್ಣಾಷ್ಟಮಿ ಅನ್ನೋದು ಬರೀ ಕೃಷ್ಣನ ಜನನ ಮಾತ್ರ ಅಲ್ಲ, ಕೃಷ್ಣ ನಮಗೆ ತೋರಿಸಿರುವಂಥ ಧರ್ಮದ ದಾರಿಯಲ್ಲಿ ಧರ್ಮವನ್ನು ಕೃಷ್ಣ ಹೇಗೆ ಎತ್ತಿಡ್ದಿದ್ದಾನೆ ಅನ್ನೋ ಒಂದು ರೀತಿನ ಸಾರುವಂಥ ದಿನ ಅಂತಲೇ ಹೇಳ್ಬೋದು. ಇದು ನನ್ನ ಮಗಳ ಸ್ಕೂಲು. ಸಾಕಷ್ಟು ಮಕ್ಕಳು ವಿಭಿನ್ನವಾಗಿ ಅಲಂಕಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ನನಗಂತೂ ಖುಷಿ ಆಯಿತು. ಈ ಒಂದು ದಿನ ಅಂದರೆ ಮುಂಚೆನೇ ಪ್ರಿಯರ್ ಆಗಿ ಹಬ್ಬಕ್ಕೆ ಮುಂಚೆನೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಈ ಮಕ್ಕಳ ಜೊತೆಗೆ ಎಲ್ಲ ಟೀಚರ್ಸ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಸ್ಕೂಲಿನ ನೆನಪುಗಳು ತುಂಬ ಕಾಡತ್ತೆ. ಆ್ಯಂಡ್ ನಾವು ಈ ಒಂದು ಕೃಷ್ಣಾಷ್ಟಮಿಯಲ್ಲಿ ಏನು ಮಾಡ್ತಿದ್ವಿ ಅಂದರೆ ಇಸ್ಕಾನ್ಗೆ ಹೋಗ್ತಿದ್ವಿ. ಇಸ್ಕಾನಲ್ಲಿ ಕೆಲವೊಂದು ಎಕ್ಸಾಮ್ಸ್ ಇತ್ತು, ಅದನ್ನೆಲ್ಲ ಬರೀತಾ ಇದ್ವಿ. ಅದನ್ನು ಬರೆದು ಇಸ್ಕಾನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಪ್ರಸಾದನ ತಿಂದು ಇಸ್ಕಾನ್ಗೆ ಹೋಗೋದೇ ಒಂದು ಖುಷಿ ನಮ್ಗೆ ಅವಾಗ. ಸೊ ಆ ದಿನಗಳೆಲ್ಲ ಕಣ್ಮುಂದೆ ಬಂತು. ಈ ಗೋಕುಲಾಷ್ಟಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಕೂಡ ಇದೇ ರೀತಿ ಅಲಂಕಾರ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ವಿಡಿಯೋ ಯಾವುದು ಅಂತ ಎಕ್ಸೈಟ್ಮೆಂಟ್ ಇದ್ದರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ನಾನು ನಿಮಗೆ ಹಿಂಟ್ ಕೊಡ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಈ ಒಂದು ಕಂಟೆಂಟ್ ನಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಖುಷಿ ಆಯಿತು, ಬಿಕಾಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದು. ಆ್ಯಂಡ್ ನನಗಂತೂ ತುಂಬ 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 ಮನಸ್ಸಿಗೆ ಹತ್ರವಾದಂಥ ದಿನ ಆ್ಯಂಡ್ ಹತ್ರವಾದಂಥ ವ್ಯಕ್ತಿನ ನನ್ನ ವಿಡಿಯೋದಲ್ಲಿ ತೋರಿಸಿರುವಂಥ ದಿನ ಅಂತಲೇ ಹೇಳ್ಬೋದು. ಸೊ ನನಗಂತೂ ಇಷ್ಟ ಆಯಿತು. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಸಿಗೋಣ ಮತ್ತೆ. ಸಿ ಯು, ಟಾಟಾ.